ಶೃಂಗೇರಿ ಕ್ಷೇತ್ರದ ಅಂಚೆ ಮತಗಳ ಮರು ಮತ ಎಣಿಕೆ 2023ರಲ್ಲಿ 201 ಮತಗಳ ಅಂತರದಲ್ಲಿ ಕಾಂಗ್ರೆಸ್ ರಾಜೇಗೌಡ ಅವರು ಗೆದ್ದು ಬೇಗಿದ್ರು. 2026ರ ಮರು ಮತ ಎಣಿಕೆಯಲ್ಲಿ 52 ಮತಗಳ ಅಂತರದಿಂದ ಭಾರಿ ಹಿನ್ನಡೆಯಾಗಿತ್ತು. 2023ರಲ್ಲಿ ರಾಜೇಗೌಡಗೆ 569 ಅಂಚೆ ಮತ. ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ದೂರನ್ನ ನೀಡಿರ್ತಾರೆ. ಅಂಚೆ ಮತ ಎಣಿಕೆ ಟೇಬಲ್ನ ಏಜೆಂಟ್ನಿಂದಲೇ ದೂರನ್ನ ಕೊಡಲಾಗುತ್ತೆ. ಸುಧೀರ್ ಕುಮಾರ್ ಮುರಳ್ಳಿಯಿಂದ ನಗರ ಠಾಣೆಗೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ದಾಖಲಿಸಲಾಗುತ್ತೆ. ಸ್ಟ್ರಾಂಗ್ ರೂಮ್ ಸೀಲ್ ಆಗಿರಲಿಲ್ಲ, ಮತಪತ್ರಗಳಿದ್ದಂತಹ ಟ್ರಂಕ್ ಓಪನ್ ಆಗಿತ್ತು. ಟ್ರಂಕಿನ ಸೀಲ್ ಓಪನ್ ಆಗಿದ್ದು ಲಾಕ್ ಕಟ್ ಆಗಿತ್ತು. ಮತ ಟ್ಯಾಪರಿಂಗ್ ಆಗಿರುವಂತಹ ಅನುಮಾನ ಕೂಡ ವ್ಯಕ್ತಪಡಿಸಲಾಗುತ್ತೆ. ನಿನ್ನೆ ಅಷ್ಟೇ ಶೃಂಗೇರಿ ಮರು ಮತ ಎಣಿಕೆ ಮುಕ್ತಾಯಗೊಂಡಿತು. ಟಿಡಿ ರಾಜೇಗೌಡ ಅವರು ಗೆದ್ದು ಬೀಗ್ತಾರೆ. 2026ರ ಸಂದರ್ಭದಲ್ಲಿ ನೋಡಿ, ಹಿಂದೆ 2023ರಲ್ಲಿ ರಾಜೇಗೌಡ ಅವರಿಗೆ ಭರ್ಜರಿಯಾದಂತಹ ಗೆಲುವನ್ನ ಸಾಧಿಸುವುದಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂತಂದ್ರೆ ಟೇಬಲ್ನ ಏಜೆಂಟ್ನಿಂದಲೇ ಹೋಗಿ ದೂರನ್ನ ಕೊಡಲಾಗುತ್ತೆ. ಈ ರೀತಿಯಾಗಿ ಸ್ಟ್ರಾಂಗ್ ರೂಮ್ ಸೀಲ್ ಓಪನ್ ಆಗಿರಲಿಲ್ಲ, ಮತಗಳಿದ್ದಂತಹ ಟ್ರಂಕ್ ಓಪನ್ ಆಗ್ಬಿಟ್ಟಿತ್ತು. ಅದು ಹೇಗೆ ಓಪನ್ ಆಗೋದಕ್ಕೆ ಸಾಧ್ಯ ಅಂತ ಹೇಳಿ ಲಾಕ್ ಕಟ್ ಆಗ್ಬಿಟ್ಟಿತ್ತು. ಈ ರೀತಿಯಾದಂತಹ ಕೆಲವೊಂದು ವಿಷಯಗಳನ್ನ ಮುಂದಿಟ್ಕೊಂಡು ಅದನ್ನ ಪ್ರಸ್ತಾಪ ಮಾಡಲಾಗುತ್ತೆ. ನೋಡಿ, ತಡರಾತ್ರಿಯವರೆಗೂ ಕೂಡ ಸಾಕಷ್ಟು ರೀತಿಯಾದಂತಹ ಅಲ್ಲಿ ಹೈಡ್ರಾಮವೇ ಕ್ರಿಯೇಟ್ ಆಗ್ಬಿಟ್ಟಿತ್ತು. ಬಿಜೆಪಿ ಕಾರ್ಯಕರ್ತರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ನಡೆದಿರುವಂತಹ ಕೆಲವೊಂದಿಷ್ಟು ವಾಗ್ವಾದ. ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸ್ಥಳಕ್ಕೆ ಆಗಮಿಸ್ತಾರೆ. ನಮ್ಮ ಪಕ್ಷದ ನಾಯಕರಾಗಿರುವಂತಹ ಟಿಡಿ ರಾಜೇಗೌಡ ಅವರೇ ಗೆದ್ದು ಬೀಗಿದ್ದಾರೆ ಅಂತ ಹೇಳಿ. ಇದಕ್ಕೆ ಬಿಜೆಪಿ ಕಾರ್ಯಕರ್ತರು ಒಪ್ಕೊಳ್ಳಲ್ಲ. ಕೆಲವೊಂದಿಷ್ಟು ಅವರು ಕೂಡ ಆರೋಪ ಮಾಡ್ತಾರೆ. ಬರೀ ಇದೇ ಆಗಿ ಹೋಗ್ಬಿಟ್ಟಿದೆ. ಈಗ ಮರು ಮತ ಎಣಿಕೆಯಲ್ಲಿ ನಾಟಕೀಯ ಬೆಳವಣಿಗೆ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ವಿಜೇತರಾಗಿ ಸಂಭ್ರಮಿಸಿದಂತಹ ಕೈ ಅಭ್ಯರ್ಥಿ ಟಿಡಿ ರಾಜೇಗೌಡ ಅವರಿಗೆ ನಿಜಕ್ಕೂ ಇದು ಬಿಗ್ ಶಾಕ್. ಈ ಒಂದು ವಿಷಯ ಏನಿದೆ ಒಂದು ಯಾವ ರೀತಿಯಾದಂತಹ ತಿರುವನ್ನ ಪಡೆದುಕೊಳ್ಳುತ್ತೆ, ಏನಾಗುತ್ತೆ? ಯಾಕಂತಂದ್ರೆ ಕೈ ಅಭ್ಯರ್ಥಿ ಟಿಡಿ ರಾಜೇಗೌಡ ಅವರ 258 ಮತಗಳೇನಿದಾವೆ ಅಸಿಂಧು ಆಗಿದ್ದಾವೆ. ನೋಡಿ, ಸಂಜೆ ಆಗ್ತಾ ಇದ್ದಂತೆ ಬಿಜೆಪಿ ಕಾರ್ಯಕರ್ತರು ಏಕಾಏಕಿಯಾಗಿ ಈ ಮತ ಎಣಿಕೆ ಕೇಂದ್ರದತ್ತ ಆಗಮಿಸ್ತಾರೆ. ಗಂಭೀರವಾದಂತಹ ಆರೋಪಗಳನ್ನ ಕೂಡ ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆ ಆದ್ರೂ ಕೂಡ ಮತ ಎಣಿಕೆ ಮಾಡಿಲ್ಲ ಅಂತ ಹೇಳಿ ಆರೋಪ ಮಾಡ್ತಾರೆ. ನಮಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸ್ಬೇಕು ನೀವು. ಮತ್ತೊಂದೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಜಮಾವಣೆಗೊಳ್ತಾರೆ ಆ ಒಂದು ಜಾಗಕ್ಕೆ. ಬಿಜೆಪಿ ಕಾರ್ಯಕರ್ತರ ಸಮೀಪವೇ ಆಗಮಿಸಿ ಟಿಡಿ ರಾಜೇಗೌಡ ಅವರ ಪರವಾಗಿ ಘೋಷಣೆ ಕೂಗ್ತಾರೆ. ನಿಜಕ್ಕೂ ಈ ಒಂದೇ ಸ್ಥಳದಲ್ಲಿ ಏನಾಗುತ್ತಂತಂದ್ರೆ, ಈ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೆಲವೊಂದಿಷ್ಟು ಪರ ವಿರೋಧ ಆರೋಪಗಳನ್ನು ಕೂಡ ಮಾಡ್ತಿರ್ತಾರೆ. ಈ ಹಿಂದೆ ಹೈಕೋರ್ಟ್ ಆದೇಶದ ಮೇರೆಗೆ ಇವತ್ತು ನೆನ್ನೆ ಶೃಂಗೇರಿ ಮರು ಮತ ಎಣಿಕೆ ನಡೆದಿದೆ. ಅಂಚೆ ಮತಗಳ ಮರು ಎಣಿಕೆಯಲ್ಲಿ ನನಗೆ ಬಹುಮತ ಸಿಕ್ಕಿದೆ. ಮತ ಎಣಿಕೆ ಬಳಿಕ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಚುನಾವಣಾ ಆಯೋಗ ಘೋಷಣೆ ಮಾಡಲಿ, ಜೀವರಾಜ್ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. ಅಂಚೆ ಮತಗಳ ಮರು ಎಣಿಕೆಯಲ್ಲಿ ನನಗೆ ಬಹುಮತ ಸಿಕ್ಕಿದೆ. ಮತ ಎಣಿಕೆ ಬಳಿಕ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಚುನಾವಣಾ ಆಯೋಗ ಇನ್ನೂವರೆಗೂ ಕೂಡ ಘೋಷಣೆ ಮಾಡಿಲ್ಲ, ಘೋಷಣೆ ಮಾಡಲಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಇದು ಹೆಂಗೆ ಅಂತ ಹೇಳಿದ್ರೆ, ನೀವು ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಿ, ಇದು ಯಾರ್ಯಾರಿಗೆ ಹೆಂಗ್ ಬೇಕೋ ಹಂಗಂಗೆ ಇಂಟರ್ಪ್ರಿಟೇಟ್ ಮಾಡ್ತಾ ಇದ್ದಾರೆ. ಈಗ ನಾವೇನೋ ಇಲ್ಲಿ ಬಂದು ಸರ್ಕಾರ ಇಟ್ಕೊಂಡು ನಾವೇನೋ ಸ್ಟ್ರಾಂಗ್ ರೂಮ್ ಮೇಂಟೈನ್ ಮಾಡಿದವ್ರು ನಾವು ಅನ್ನೋ ತರ ನಮಗೆ ಮಾತಾಡ್ತಾರ ಅವರು. ಆದ್ರೆ ಈ ರೀತಿಯ ಗೊಂದಲಗಳು ಸ್ವಾಭಾವಿಕವಾಗಿ ಇರುತ್ತೆ. ಗೆದ್ದವರಿಗೆ ಆರೋಪ ಮಾಡ್ತಾ ಇದ್ದಾರೆ ಸ್ವಾಭಾವಿಕವಾಗಿ. ನೋಡಿ, ಅವರು ಮೊನ್ನೆ ಹೇಳಿದ್ರು ನಿಮಗೆ, ನೋಡಿ ನಾನು ಹೇಳ್ತಾ ಇರೋದು, ಮೊನ್ನೆ ಅವ್ರು ಹೇಳಿದ್ರು, ನಾನು ಯಾವುದೋ ಇಂಟರ್ವ್ಯೂನಲ್ಲಿ ನೋಡಿದೆ, ತಪ್ಪೇನಾದರೂ ಆಗಿದ್ರೆ ಅಲ್ಲಿ ಅದಕ್ಕೆ ಅಧಿಕಾರಿಗಳು ಹೊಣೆ,
ಏಜೆಂಟ್ರು ಇರ್ಲಿಲ್ವಾ ಅಂತ. ಅಂದ್ರೆ ಅಧಿಕಾರಿಗಳು ಹೊಣೆ ಅಂತ ಹೇಳ್ಬೇಕಾದ್ರೆ ನಿಮಗೆ ಗೊತ್ತಿತ್ತು ಅಂತ ಆಯ್ತಲ್ಲ ಅದು. ನಿಮಗೆ ಏನೂ ಇಲ್ಲದೆ ಇದ್ರೆ ನೀವು 3 ವರ್ಷ ಯಾಕೆ ಅದಕ್ಕೆ ಇಷ್ಟು ಇದನ್ನು ಫಸ್ಟ್ ಡೇ ನಾನು 2023 ಮೇ 13ಕ್ಕೆ ನಾವು ಕೊಟ್ವಲ್ಲ ರೀಕೌಂಟಿಂಗ್ ಮಾಡಿ ಅಂತ, ಅವತ್ತು ಮಾಡಕ್ಕೆ ಏನು ಸಮಸ್ಯೆ ಆಗಿತ್ತು? ಅವತ್ತು ಮಾಡಬೇಕಾಗಿತ್ತಲ್ಲ. ಅವತ್ತು ಮಾಡದೇನೆ ಈಗ ಈ ರೀತಿ ಹೇಳ್ತಾ ಇರುವಂತಹದ್ದು, ಈಗ ಸೋಲಾದ ಕೂಡಲೇ ಟ್ಯಾಂಪರಿಂಗ್ ಆಗಿದೆ ಅಂತ ಹೇಳೋದು, ಗೆಲುವಾದ ಕೂಡಲೇ ನಮಗೆ ಜನಾಭಿಪ್ರಾಯ ಬಂದಿದೆ ಅಂತ ಹೇಳೋದು, ಅದು ಸರ್ ಟ್ಯಾಂಪರಿಂಗ್ ಆಗಿ